ಸರ್ ನಮಸ್ಕಾರ ಸರ್. ನಮಸ್ಕಾರ. ಉಪಚುನಾವಣೆ ಮುಗಿಸಿ 1.5 ವರ್ಷ ಕಳೆದಿದ್ದೀರಾ. ಹೌದು. ಈ 1.5 ವರ್ಷದ ಒಳಗಡೆ ನಿಮ್ಮ ಯೋಜನೆಗಳೆಲ್ಲ ಏನೇನಿದ್ವು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಅಂದ್ರೆ ಹಿಂದೆ ನಮ್ಮನೆ ಶ್ರೀಮತಿ ಪುಷ್ಪಲತಾ ಅವರು ಸದಸ್ಯರಾಗಿದ್ದರು. ನಂತರ ನಾನು ಕೂಡ ಸದಸ್ಯನಾದೆ. ಬಟ್ ನಮಗೆ ಉಪಚುನಾವಣೆ ಎದುರಿಸ್ಬೇಕಾಗಿ ಬಂತು. ಉಪಚುನಾವಣೆ ಕೂಡ ಅಂದರೆ ಅದರಿಂದ ನಾನು ಲೇಡಿ ಪ್ರತಿ ವರ್ಷ ಅಂದರೆ ಹಿಂದೆ ಲೇಡಿನಲ್ಲಿ ಇತ್ತು, ನನಗೆ ಜೆಂಟ್ಸ್ ಬೇಕು ಅಂತ ಒಂದು 3 ವರ್ಷ ಕಾನೂನು ಹೋರಾಟ ಮಾಡಿ ಮಹಿಳಾ ಮೀಸಲಾತಿ ವಿರುದ್ಧ ಹೋರಾಟ ಮಾಡಿ ನಾನು ಜನರಲ್ ಒಂದು ಅವಕಾಶ ಸಿಕ್ತು. ನಂತರ ಕಾನೂನು ಹೋರಾಟದ ಮುಖಾಂತರ ಒಂದು ಜನರಲ್ ಸಿಕ್ತು. ಸಾಮಾನ್ಯದಲ್ಲಿ ಸ್ಪರ್ಧಿಸಿದಾಗ ಆಕಸ್ಮಿಕ ಸ್ವಲ್ಪ ಓಟ್ನಲ್ಲಿ ಸೋತೆ. ನಂತರ ಅದು ಒಂದು ಕಾನೂನು ಹೋರಾಟದ ಮೂಲಕ ನನಗೆ ಮತ್ತೆ ಅದು ನನ್ನ ಕ್ಷೇತ್ರ ನನಗೆ ವಾಪಸ್ ಬಂತು. ಉಪಚುನಾವಣೆ ಕೂಡ ನಡೆದು ಅದರಲ್ಲಿ ಆಯ್ಕೆ ಕೂಡ ಆದೆ. ಜನ ಅವಕಾಶ ಕೊಟ್ಟರು. ಬಟ್ ಏನಾಗ್ತಾ ಇದೆ ಅಂತಂದರೆ ಈಗ 2.5 ವರ್ಷ ನಮ್ಗೆ ಅವಧಿ ಸಿಕ್ಕಿದ್ದು, ಅವಕಾಶ ಸಿಕ್ಕಿದ್ದು. 2.5 ವರ್ಷದಲ್ಲಿ ನಮ್ಮ ಕೈಲಾದಂಥವು ಏನಂದರೆ ಈಗ ನೇರ ಜಾಸ್ತಿ ನಾನು ವಾರ್ಡ್ಗಳಲ್ಲಿ ಈಗ ಇತ್ತೀಚೆಗೆ ಅಂದರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾನು ಈಗಲೂ ನನ್ನ ಜನಗಳನ್ನ ಜಾಸ್ತಿ ವಾರ್ಡ್ ಒಳಗಡೆ ಓಡಾಡೋಕ್ಕಾಗ್ತಾ ಇಲ್ಲ. ಬಟ್ ತುಂಬ ಏನಂದರೆ ಅನುದಾನ ತಂದು ಡೆವಲಪ್ಮೆಂಟ್ಸ್, ಇವಾಗ ಬ್ರಿಡ್ಜ್ ಆಯಿತು, ಭೂತಪ್ಪನ ಗುಡ್ಡಿ ರೋಡ್ ಅಂತ ಒಂದು ರೋಡ್ ಮಾಡಿದೆ. ಇಲ್ಲಿ ಲಾಡ್ಪುರದಲ್ಲೂ ಕೂಡ ಸಾಕಷ್ಟು ಒಂದು 3 ರೋಡ್ ಮಾಡಿದ್ದೀನಿ. ಇನ್ನೂ ಸುಮಾರು ಕೆಲಸಗಳಿದ್ದಾವೆ. ಅದಕ್ಕೆಲ್ಲ ಸ್ವಲ್ಪ ಗ್ರ್ಯಾಂಡ್ಸ್ ಅನುದಾನ ತರೋದು ಮತ್ತು ಈ ಸೊತ್ತುಗಳಿಗೆ ಎಲ್ಲ ಏನು ಬೇಕು ಪೂರ್ವ ಸಿದ್ಧತೆ ಎಲ್ಲ ಮಾಡ್ಕೊಂಡು ಜನಕ್ಕೆ ಶಿಸ್ತುಬದ್ಧವಾಗಿ ಆಡಳಿತ ಕೊಟ್ಟರೆ ಸ್ವಲ್ಪ ಜನನ ಬೇಗ ತಲುಪಬಹುದು. ನಾವು ಈಗಲೂ ನಮ್ಮ ವಾರ್ಡಲ್ಲಿ ಈ ಸೊತ್ತು ನನಗೆಲ್ಲ ಇನ್ನೊಂದು 6 ತಿಂಗಳು ಸರ್ ಎಲ್ಲ ಸ್ವಲ್ಪ ಅನುದಾನ ಓಡಾಡ್ತಿದ್ದೆ. ಇನ್ನೊಂದು 2 ತಿಂಗಳು ಅಥವಾ 3 ತಿಂಗಳ ಒಳಗಡೆ ನಾನು ಏನೈತೆ ಈ ಸೊತ್ತುಗಳನ್ನ ಇಡೀ ನನ್ನ ವಾರ್ಡ್ನಾಗ ಯಾರು ಡಾಕ್ಯುಮೆಂಟ್ಸ್ ಕೊಟ್ಟರು ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅದೊಂದು ನನ್ನ ಬಟ್ ಊರಲ್ಲಿ ಎಲ್ಲ ನಗರದಲ್ಲಿ ಎಲ್ಲ ಬರ್ತಾರೆ, ಆದಷ್ಟು ನಮಗೆ ಸ್ಪಂದಿಸ್ತಾರೆ. ನನ್ನ ಕೈಲಾದ ಸ್ಪಂದಿಸಿ ಎಲ್ಲರಿಗೂ ಬಂದರೆ ನಾನು ಮಾಡ್ಕೊಡ್ತಾ ಇದ್ದೀನಿ. ಅಲ್ಲೇ ಟೈಮ್ ಹಿಡಿತೈತೆ ಆಫೀಸ್ಗಳೊಳಗಡೆ. ಮತ್ತು ಈಗ ವಾರ್ಡ್ಗಳಲ್ಲಿ ಕೂಡ ಅಷ್ಟೇ ಬಂದವ್ರನ್ನ ಮಾಡಿಸ್ತಾ ಇದ್ದೀನಿ. ನಾನು ಅಲ್ಲಿ ಆಫೀಸ್ಗೆ ಏನು ತರ್ತಾರೆ ಅವ್ರು ನಾನು ಮಾಡಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಈಗ ಒಂದು ಸ್ವಲ್ಪ ವಾರ್ಡ್ ಒಳಗಡೆ ಓಡಾಡ್ಬಿಟ್ಟು ಪ್ರತಿ ಒಂದು ಮನೇಲಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಲ್ಲರಿಗೂ ಈ ಸೊತ್ತನ್ನ ಮಾಡಿಕೊಡ್ತೀನಿ. ಸರ್ ಈಗ ರಾಜಕೀಯ ಒಂದು ಕ್ಷೇತ್ರ, ಸಾಹಿತ್ಯ ಒಂದು ಕ್ಷೇತ್ರ, ಇವೆರಡನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ? ಎರಡರಲ್ಲೂ ಇದ್ದೀರಾ? ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂದ್ರೆ ಸಾಕು, ಈಗ ನಮಗೆ ಎರಡು ಮೊದಲಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ವಲ್ಪ ಆಧ್ಯಾತ್ಮದಲ್ಲಿ ಹೆಚ್ಚು ಒಲವು. ಇವಾಗ ಸಾಹಿತ್ಯ ಅಂದರೆ ಒಂದು ಅನುಭವ ಸಾಹಿತ್ಯ, ಒಂದು ಅಧ್ಯಯನ ಸಾಹಿತ್ಯ ಅಂತ ಎರಡು ಬರ್ತೈತೆ. ಈಗ ಅಧ್ಯಯನ ನಮಗೆ ಸ್ವಲ್ಪ ಕೊರತೆ ಕಮ್ಮಿ, ಅನುಭವ ಸಾಹಿತ್ಯದ ಮುಖಾಂತರ ಈಗ ಸುಖಕ್ಕೂ ಬರಿಬೋದು, ದುಃಖಕ್ಕೂ ಬರಿಬೋದು ಕೃತಿ ಅನ್ನೋದನ್ನ. ಅವನ್ನ ನಾವೇನು ಮಾಡಿದ್ವಿ, ಮಾಡ್ತಾ ಮಾಡ್ತಾ ಏನೋ ಒಂದು ರೀತಿ ನನಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಏನಾದ್ರು ಒಂದು ಹೊಸದು ಮಾಡಬೇಕು ಅಂತ. ಬಟ್ ಇವತ್ತಿನ ವಾತಾವರಣದಲ್ಲಿ ಕಷ್ಟ. ಬಟ್ ನಾವು ಅದನ್ನು ಏನು ಬಂದರೂ ಅದನ್ನು ಸ್ವೀಕರಿಸ್ಕೊಂಡು ನಮ್ಮ ಕೈಲಿಂದ ಆದಷ್ಟು ನಾನು ಸಮಾಜಮುಖಿಯಾಗಿ ನಾನು ಪೂರ್ತಿ ಪರಿವರ್ತನೆ ಮಾಡ್ತೀನಲ್ಲ, ನಮ್ಮ ಕೈಲಾದಷ್ಟು ನಾನು ಪ್ರಾಮಾಣಿಕವಾಗಿ ನಾನು ಕರ್ತವ್ಯ ಮಾಡ್ಕೊಂಬತ್ತಾ ಇದ್ದೀನಿ. ಸಾಹಿತ್ಯ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ ನಾನು ಈಗಲೂ ಸಾಕಷ್ಟು ಬೆಳಕನ್ನು ಬೆಳಕನ್ನು ಚೆಲ್ಲುವಂಥ ಬುದ್ಧಂದು ಅಲ್ಲಿಂದ ಇಟ್ಕೊಂಡು ಜನ ಏನೇ ಸಂಪಾದನೆ ಮಾಡಿದ್ರು ಒಂದು ದಿವಸ ಸ್ವಾರ್ಥ ನಿಸ್ವಾರ್ಥ ಇಟ್ಕೊಂಡು ಬೆಳಕನ್ನು ಚೆಲ್ಲುವಂಥ ಬುದ್ಧಂದು ಇಟ್ಕೊಂಡು ಅಲ್ಲಿಂದ ಶುರು ಮಾಡಿದ್ದೀನಿ. ಸಾಕಷ್ಟು ದೇವ್ರ ಬಗ್ಗೆನೂ ಬರ್ತಿದ್ದೀನಿ. ಮತ್ತು ಇವಾಗ ನಮ್ಮ ಈ ಸಮಾಜದಲ್ಲಿ ಕಾವಲುಗಾರರು, ಮುರುಕಲ್ಲು ದೋಣಿಗೆ ಅರುಕಲ್ಲು ಪೇಣಿಗರು, ಲೆಕ್ಕದ ಮನೆ, ಈಗ ಅದು ಆ ಥರನೂ ಬರ್ತಿದ್ದೀನಿ. ಮತ್ತು ಬಾಳಿನ ಭೂಕಂಪ, ಬರಡು ಭೂಮಿ, ಈ ರೀತಿ ಸುಮಾರು ನಾನು ಅವನ್ನ ಮಾಡಿ, ಮತ್ತು ಪಾಪಿಗಳು ವರ್ಸಸ್ ಮಹಾಪಾಪಿಗಳು ಅಂತ ಇದೆ. ನಾನು ಇವನ್ನೆಲ್ಲ ಈಗಲೂ ಕೂಡ ನಾನು ಎಲ್ಲ ಒಂದು ಕಡೆ ನನ್ನ ಕೈಲಾದಷ್ಟು ಅವನ್ನ ಎಲ್ಲ ಒಂದು ಕಡೆ ಹಸ್ತಪ್ರತಿಗಳನ್ನ ಸ್ವಲ್ಪ ಬದಲಾವಣೆ ಆಯ್ತು. ಬಟ್ ಅವತ್ತು ಬರ್ದಿರೋ ಇವತ್ತು ಹಂಗೇ ಇದ್ದಾರೆ. ನಾನು ಅವನ್ನೆಲ್ಲ ಒಂದು ಕಡೆ ಈಗಲೂ ಇಟ್ಕೊಂಡು ಸ್ವಲ್ಪ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ವಿಭಿನ್ನವಾಗಿ ಏನು ಕೊಡಬೇಕು ಅಂದ್ಕೊಂಡಿದ್ದೀನೋ ಅವನ್ನ ನಾನು ಒಂದು ಅಥವಾ ಯೂಟ್ಯೂಬ್ ಮುಖಾಂತರನೋ ಅಥವಾ ಪಿಕ್ಚರ್ ಫಿಲಮ್ ಮಾಡ್ತಕ್ಕಂಥದ್ದು. ಇವಾಗ ಮುನ್ಸಿಪಾಲ್ಟಿಗಳ ಬಗ್ಗೆ ಬಂಗಾರದ ಪುಟ್ಟಿಗಳು, ಕಸದ ತೊಟ್ಟಿಗಳು ಅಂತ ಅದ್ರ ಬಗ್ಗೆ ಏನಕ್ಕೆ ಮಾಡಿದೆ, ಅದೊಂದು ಈಗಲೂ ಅಮೆಂಡ್ಮೆಂಟ್ ಆಗಬೇಕು ಸರ್. ಸುಮಾರು ಮುನ್ಸಿಪಾಲ್ ಆಗ್ತದೆ, ಸುಮಾರು ಬದಲಾವಣೆ ಆಗ್ತದೆ. ಅವನ್ನ ನನಗೊಂದು ಆಸೆ ಇದೆ, ಆ ಬುಕ್ಕಲ್ಲಿ ಜನಗಳ ತಲುಪೋದಕ್ಕೆ ಆಕ್ಟ್ ಅದ್ರಲ್ಲಿ ಬರುತ್ತದೆ. ಇವಾಗ ಕಾಯ್ದೆಗಳ ಬಗ್ಗೆ ಎಲ್ಲ ಅದು ಅಂದರೆ ಮ್ಯಾನ್ಯಲಲ್ಲಿ ಇರ್ತಕ್ಕಂಥವು ಸಣ್ಣ ಬುಕ್, ಅದು ಕಾಯ್ದೆಗಳ ಬುಕ್ ಮ್ಯಾನ್ಯಲಲ್ಲಿ ವಿವರವಾಗಿರ್ತದೆ, ಬ್ರೀಫಲ್ಲಿ ಇರುತ್ತೆ. ಸೊ ಅದನ್ನ ಅಲ್ಲಿ ಮುನ್ಸಿಪಲ್ ಕಾಯ್ದೆಗಳನ್ನ ಕೆಲವನ್ನ ತಿದ್ದುಪಡಿ ಹಿಂದೆ ಎಲ್ಲ ಸರ್ಕಾರದಲ್ಲಿ ಅಂದರೆ ಅಂಬೇಡ್ಕರೇ ಹೇಳಿರ್ತಕ್ಕಂಥ ಅದರಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಜನಕ್ಕೆ ಹತ್ರವಾಗ ಅಂತ ನಾನು ಅಂಬೇಡ್ಕರ್ ಸಿದ್ಧಾಂತನ ತುಂಬ ಇಷ್ಟಪಡ್ತೀನಿ. ಅವರು ಅದ್ರಲ್ಲಿ ಹೇಳಿರ್ತಕ್ಕಂಥದ್ದನ್ನ ಸರ್ಕಾರದಲ್ಲಿ ಅದನ್ನ ಪಾಲನೆ ಆಗಬೇಕು, ತುಂಬ ಪಾಲನೆ ಆಗಬೇಕು. ಅದನ್ನ ಸರ್ಕಾರದ ಮಟ್ಟದಲ್ಲಿ ಏನಾಗ್ತಾ ಇದೆ, ಶಾಸಕಾಂಗ ಕಾರ್ಯಾಂಗ ಮಾಡಿದ ತಪ್ಪೆತ್ತಿಗೆ ನ್ಯಾಯಾಂಗ. ಇವಾಗ ಅಲ್ಲೇನಾಗ್ತಿದೆ, ಅರ್ಜಿ ವಿಲೇವಾರಿ ಬರೇ ಅಂದರೆ ನ್ಯಾಯಾಲಯದಲ್ಲಿ ಇನ್ನೂ ಬರಬೇಕು, ಪರ್ಸೆಂಟೇಜ್ ವೇಗವಾಗಿ ನಡೀಬೇಕು. ವೇಗವಾಗಿ ನಡೀಲಿಲ್ಲ ಅಂತ ಅಂದರೆ ಜನಕ್ಕೆ ಮಧ್ಯಮ ವರ್ಗದವ್ರಿಗೆ ಬರೋಕ್ಕೆ ನ್ಯಾಯ ಸಿಗ್ತಾನೆ. ತ್ವರಿತ ವಿಲೇವಾರಿ ಅರ್ಜಿಗಳು ಬೆಲೆ ಸಿಗಬೇಕು,
ತ್ವರಿತ ವಿಲೇವಾರಿ ಆಗ್ಬೇಕು. ಇದಕ್ಕೆ ನಾನು ಸರ್ಕಾರದ ಮಟ್ಟದಲ್ಲಿ ಏನಾಗ್ಬೇಕು ಅನ್ನೋದಕ್ಕೂ ನಾನು ಅದನ್ನೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಸರ್. ಈಗ ನ್ಯಾಯಾಂಗದಲ್ಲಿ ಅಂದ್ರೆ ಜಡ್ಜಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು, ಇಷ್ಟು ಅದೆಲ್ಲ ಇದೆ, ಒಂದು ಅಂಕಿ ಅಂಶ, ಈಗ ಒಂದು ಮಾನದಂಡ ಇದೆ, ಇಷ್ಟು ಪಾಪ್ಯುಲೇಷನ್ ಇಷ್ಟು ಜಡ್ಜ್ ಇಷ್ಟು ಕೋರ್ಟ್ ಕೊಡ್ಬೇಕು ಅಂತ. ಬಟ್ ಮುನ್ಸಿಪಾಲ್ಟಿಗೂ ಒಂದು ಸ್ಪೆಷಲ್ ಕೋರ್ಟ್ ಬೇಕು, ಅದು ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ನಾವು ಹಿಂದೇನು ಬರ್ದಿದ್ದೀನಿ, ಅದ್ರ ಬಗ್ಗೆ ಸಾಕಷ್ಟು ಲೇಖನಗಳು ಮಾಡಿದ್ದೀನಿ, ಪತ್ರ ಬರ್ದಿದ್ದೀನಿ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾನು ಆ ವಿಷಯದಲ್ಲಿ ಮಾತ್ರ ನನ್ನ ಮುಂದಿನ ಯೋಜನೆ ಅಷ್ಟೇ ಸರ್. ಸ್ಥಳೀಯವಾಗಿ ನನ್ನ ಕೈಲಾದಷ್ಟು ನಾನು ಜನಕ್ಕೆ ಸ್ಪಂದಿಸ್ತೀನಿ, ಅಧಿಕಾರ ಇರಲಿ ಇಲ್ಲದೆ ಸ್ಪಂದಿಸ್ಕೊಂಡು ಹೋಗ್ತೀನಿ. ಬಟ್ ಒಂದು ಮೂಲಭೂತವಾಗಿ ಒಂದು ದೊಡ್ಡದು ಒಂದು ಮೇಜರ್ ಆಗಿ ನಾನೇನಿದೆ, ನಾನು ರಾಜ್ಯ ಮಟ್ಟದಲ್ಲಿ ಅಂದ್ರೆ ಒಂದು ಬದಲಾವಣೆ ಆಗ್ಬೇಕು. ಆಕ್ಟಲ್ಲಿ ಏನು ಬದಲಾವಣೆ ಅಂದ್ರೆ ಆಕ್ಟಲ್ಲಿ ಕೆಲವು ಇರೋವನ್ನೇ ಅವನ್ನ ಫಾಲೋ ಅಪ್ ಮಾಡೋದು, ಅದನ್ನ ಸ್ವಲ್ಪ ಬ್ರೀಫ್ ಆಗಿ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥದನ್ನೇ ಅದನ್ನ ಒಂದು ಬ್ರೀಫ್ನೆಸ್ ಜನಕ್ಕೆ ಯಾವ ರೀತಿ ಅದನ್ನ ಎಲ್ಲಿ ಏನೇನಾಗಿದೆ ಅದನ್ನ ನಾನು ಜನಕ್ಕೆ ತಲುಪಿಸ್ತಕ್ಕಂಥದ್ದು, ಮತ್ತೆ ಕಾನೂನಲ್ಲಿ ಅವನ್ನೆಲ್ಲ ಬೇಗ ಜಾರಿಗೆ ತಂದು ಮಾಡ್ತಕ್ಕಂಥದನ್ನ ಅದ್ರ ಬಗ್ಗೆ ನಾನು ಮುಂದೆ ಹೋರಾಟ ಮಾಡಬೇಕು. ಆ ಬಗ್ಗೆ ಎಲ್ಲ ನಾನು ಜನಕ್ಕೆ ಬೇಗ ಅಂದ್ರೆ ತ್ವರಿತ ವಿಲೇವಾರಿ. ಇವಾಗ ಸ್ಪೆಷಲ್ ಕೋರ್ಟ್ ಬೇಕು. ಜನ ಇವತ್ತು ಎಷ್ಟೋ ಜನ ಒಂದು ಸೈಟ್ ತಗೊಂತಾನೆ, ಅಕ್ಕಪಕ್ಕ ಚೂರು ಡಿಸ್ಟರ್ಬ್, ಈಗ ಯಾರನ್ನ ಬಂದು ಸುಮ್ಮನೆ ಒಂದು 10 ಕೇಸ್ ಹಾಕಿಟ್ರಲ್ಲ ಅವ್ರು ಎದುರಿಸಕ್ ಪಾಪ ಅಲ್ಲಿ ವರ್ಷಾನ್ಗಟ್ಲೆ ಆಗ್ತೈತೆ ಅನ್ನೋದು. ಇವತ್ತು ಯಾರೋ ಒಬ್ಬ ನಿವೇಶನ ತಗೊಳಕ್ ಹೋಗಿ, ಒಂದು ಕೆಲಸ ಮಾಡಕ್ ಹೋಗಿ, ಒಂದು ಚರಂಡಿ ಮಾಡಕ್ ಹೋಗಿ, ಒಂದು ರೋಡ್ ಮಾಡಕ್ ಹೋಗಿ, ಏನೇ ಒಂದಕ್ಕೂ ಒಂದು ಅದು ಇದೆ. ಈಗ ನನ್ಗೆ ಎಷ್ಟೋ ಬರ್ತಾರೆ, ನನ್ಗೆ ಆದಷ್ಟು ನಾವು ಸ್ಪಂದಿಸಿದೀವಿ. ಬಟ್ ಏನಾಗ್ತದೆ, ಒಂದಕ್ಕೊಂದು ಸಮಸ್ಯೆ ಸುತ್ಕೊಂಡು ಕೆಲವು ಜನ ಗೋಜೆ ಬೇಡಪ್ಪ ಅಂತ ಅವ್ನು ಬಂದಿರೋ ಆಸ್ತಿನ ಅರ್ಧಕ್ಕರ್ಧ ಮಾಡ್ಕೊಂಡು ಹೋಗಿರೋರು ಇದ್ದಾರೆ. ಆ ತರ ಸಾಕಷ್ಟೇ ಬಗೆಹರಿಸ್ಕೊಡ್ತೀವಿ ಬಿಡಪ್ಪ, ಇಲ್ಲಣ್ಣ ನನ್ಗೆ ಎಷ್ಟು ಬರ್ತದೆ ಬಂದ್ಬಿಡ್ಲಿ ಅನ್ನೋರು ಬರ್ತಾರೆ. ಕೆಲವರು ಇಲ್ಲಿ ಬಿಡೋಣ ನಾವು ಹೋರಾಟ ಮಾಡ್ತೀವಿ ಪಡ್ಕೊಂತೀವಿ ಅನ್ನೋರು ಬರ್ತಿರ್ತಾರೆ ನಮ್ಮ ಹತ್ರ. ಆ ರೀತಿ ಏನಾಗಿದೆ, ಅವಕ್ಕೆ ನಾನು ಮನಸ್ಸಲ್ಲಿ ಏನೋ ದೂರದೃಷ್ಟಿ ಇಟ್ಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ನಾನು ಅದನ್ನ ಒಂದು ಜಾಗೃತಿ ಮೂಡಿಸಿ ಅವಕ್ಕೆ ಯಾವ ರೀತಿ ತ್ವರಿತ ವಿಲೇವಾರಿಗೆ ಏನು, ಇವಾಗ ಪಕ್ಕ ಡಾಕ್ಯುಮೆಂಟ್ಸ್ ಇರುತ್ತೆ ಪಾಪ, ತುಂಬಾ ಲೀಗಲ್ ಆಗಿರ್ತದೆ, ಅವನ್ನೇನೆ ತರ ಡಿಸ್ಪ್ಯೂಟ್ ತರ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಪಾಪ, ಅವ್ರಿಗೆ ನ್ಯಾಯ ಸಿಕ್ಕಲ್ಲ. ಎಷ್ಟೋ ಕಡೆ ಒಂದ್ ಸೈಟ್ ತಂತ್ರ ಪಾಪ ಅಲ್ಲಿ ಅದು ಎಷ್ಟು ಮೋಸ ಆಗ್ತಾ ಇದೆ ಅಂದ್ರೆ ನನ್ಗೇನೆ ಅದು ಈಗ್ಲೂ ಅದನ್ನ ಯಾವ ರೀತಿ ಇನ್ನೂ ನನ್ಗೆ ಎಕ್ಸ್ಪ್ರೆಷನ್ಗೆ ನನಗೆ ಸ್ವಲ್ಪ ಅಂದ್ರೆ ಹುಡುಗರ್ದು ನಾನು ಇದೆಲ್ಲ ಇನ್ನೊಂದು 6 ತಿಂಗಳಲ್ಲಿ ನಾನು ರೆಡಿ ಆಗ್ತೀನಿ. ನನಗೆ ಆರ್ಥಿಕವಾಗಿ ಏನಿದೆ ಅದ ಕೆಲವನ್ನ ನಾನು ಸಣ್ಣ ಪುಟ್ಟದಲ್ಲಿ ಇರ್ತಕ್ಕಂಥದ್ದು ಬಗೆಹರಿಸ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ನಾನು ಪೂರ್ಣ ಪ್ರಮಾಣ ನನ್ನನ್ನು ತೊಡಗಿಸ್ಕೊಂತೀನಿ. ನಾನು ಅದ್ರ ಬಗ್ಗೆ ಎಲ್ಲ ಒಂದು ಜನರಿಗೆ ಜಾಗೃತಿ ಮೂಡಿಸಿ ಈ ತ್ವರಿತ ವಿಲೇವಾರಿ ಅಂದ್ರೆ ನ್ಯಾಯಾಲಯದಲ್ಲಿ ಆ ತ್ವರಿತ ವಿಲೇವಾರಿಗೆ ನಾನು ಮುಂದಿನ ಯಾವ ರೀತಿ ಸರ್ಕಾರದ ಗಮನದ ಮಟ್ಟದಲ್ಲಿ ಆಗ್ಬೇಕು ಅನ್ನೋದನ್ನು, ಮತ್ತೆ ನಮ್ಮ ಶಾಸಕಾಂಗ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಗ್ಬೇಕು ಅನ್ನೋದು ನನ್ನಿಂದ ಒಂದು ತಲುಪಿಸ್ತಕ್ಕಂಥದ್ದು, ಕಾನೂನುಬದ್ಧವಾಗಿ ಅದನ್ನ ಗಮನಕ್ಕೆ ತರಬೇಕು ಅನ್ನೋದು, ಕಾರ್ಯಗತಗೊಳಿಸ್ಬೇಕು ಅನ್ನೋದು ನನ್ನ ಒಂದು ಒಳ ಒತ್ತಾಸೆ. ಸರ್, ಈಗ ಫೈನಲ್ಲಿ ನಿಮ್ಮ ವಾರ್ಡ್ ಜನಕ್ಕೆ ಏನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಾರ್ಡ್ ಜನಕ್ಕೆ ಏನಿಲ್ಲ ಸರ್, ಅವ್ರದ್ದು ನನಗೆ ಒಂದು ಲೈಫ್ ಕೊಟ್ಟಿದ್ದಾರೆ. ಉಪಚುನಾವಣೆ ಅವತ್ತು ನಾನು ಏನೇ ಮತ್ತಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದು ನನಗೆ ಲೈಫ್ ಕೊಟ್ಟಿದ್ದಾರೆ. ಈಗ ನನ್ಗೇನಂದ್ರೆ ನಾನು ವಾರ್ಡ್ಗೆ ಈಗ ಆಲ್ರೆಡಿ ಕೆಲವು ಕಾಮಗಾರಿಗಳನ್ನ ಮಾಡಿದ್ದೀನಿ. ಸ್ವಲ್ಪ ಕಾಮಗಾರಿ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಅವಧಿ ಒಳಗೆ ನಾನು ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಪ್ರತಿಯೊಂದು ಮನೆಗೆ ಏನಿದೆ ಅರ್ಜಿ ಅವ್ರದ್ದು ಸಮಸ್ಯೆಗಳನ್ನ ಹೋಗಿ ಆಲಿಸಿ ಅವರಿಂದ ಎಲ್ಲ ಏನೇನು ಬೇಕೋ ರೆಕಾರ್ಡ್ ಮಾಡಿ ಅಪ್ಡೇಟ್ ಮಾಡೋದಕ್ಕೆ ನಾನು ಬದಲಾಗಿದ್ದೀನಿ. ಅದಕ್ಕೆಲ್ಲ ಏನು ಬೇಕೋ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು 3 ತಿಂಗಳು 4 ತಿಂಗಳ ನಂತರ ಪೂರ್ಣ ಪ್ರಮಾಣದಲ್ಲಿ ನಾನು ತೊಡಗಿಸ್ಕೊಂಡು ಅಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಅವರಿಗೆ ಅಂದ್ರೆ ಅವರು ಖುಷಿ ಪಡೋ ರೀತಿಯಲ್ಲಿ ನಾನು ಖಂಡಿತ ನಾನು ಅವ್ರಿಗೆ ಪ್ರತಿಯೊಂದು ಅಂದ್ರೆ ನೊಂದೋರು ಅಮಾಯಕರಿದ್ದಾರೆ, ನೊಂದೋರಿದ್ದಾರೆ, ಮನೆಗಳು ಇಲ್ದೋರಿದ್ದಾರೆ, ಸೈಟ್ ಇಲ್ದೋರಿದ್ದಾರೆ, ಅವ್ರಿಗೆ ಮಾತ್ರ ನಾನು ಖಂಡಿತ ಅದು ತಲುಪಿಸ್ತಕ್ಕಂಥದ್ದು ನಾನು ಮಾಡೇ ಮಾಡ್ತೀನಿ. ಅದನ್ನ ಸರ್ಕಾರದ ತಂದಾಗಲಿ ಹೆಚ್ಚಿನ ನಿವೇಶನಗಳನ್ನ ಕೊಡಿಸಿ ಅವ್ರಿಗೆ ನಾನು ಒಳ್ಳೇದಾಗೋ ರೀತಿಯಲ್ಲಿ ಅಂದ್ರೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಹೋರಾಟನ ಮಾಡ್ತೀನಿ. ಸರ್, ಈಗ ನಿಮ್ಮ ವಾರ್ಡಿನ ಜನ ಅಷ್ಟೇ ಅಲ್ಲ, ಈಗ ಹಳ್ಳಿಯಿಂದ ಬರ್ತಾರೆ ಜನ, ಆಮೇಲೆ ಬೇರೆ ಬೇರೆ ವಾರ್ಡು ಅಕ್ಕಪಕ್ಕ ಊರುಗಳಿಂದ ಒಂದಷ್ಟು ಜನ ಬಂದು ನಿಮ್ಗೆ ಸರ್ ನಾನು ಒಂದು ಕೆಲಸ ಆಗ್ತಿಲ್ಲ ಮಾಡ್ಕೊಡಿ ಸರ್ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ಈಗ ಸ್ಪಂದಿಸ್ತಿದೀವಿ. ಈಗ ಬರ್ತಾರೆ ಈಗಲೂ ಎಷ್ಟೋ ಜನ, ನಾವೊಂದು ತುಂಬಾ ಜನ ಬರ್ತಾ ಇದ್ದಾರೆ, ನಾನು ಅಟೆಂಡ್ ಮಾಡ್ತೀನಿ. ಎಷ್ಟೋ ಸರಿ ನನಗೆ ಟೈಮ್ ಟು ಟೈಮ್ ಊಟ ಮಾಡೋಕ್ಕಾಗದೆ ಮನೆಯೆಲ್ಲ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟು ವರ್ಕ್ಲೋಡ್. ಈಗ ನಾನು ಬೆಳಿಗ್ಗೆ ಏನು ಕೆಲಸ ಮಾಡ್ತೀನಿ ಅಂತ ಬರ್ಕೊಂಡು ಹೋಗ್ತೀನಿ. ಬರ್ಕೊಂಡು ಹೋದಾಗ ನಾನು ಆ ಕೆಲಸವನ್ನ ಬೆಳಿಗ್ಗೆ ಇದ್ರೆ ನಾನು ಏನು ಮಾಡಬೇಕು ಅಂತ ಇವತ್ತು ನಾನು ಬರೀತೀನಿ. ಅರ್ಜಿಗಳು ಬರ್ಕೊಂಡು ನಾನು ಬೆಳಗ್ಗೆ ಇದ್ರೆ ಅರ್ಜಿನ ನಾನು ಅಪ್ಡೇಟ್ ಮಾಡೋದು ನನ್ನ ಮೊದಲಿಂದ ರೂಢಿ ಆಗ್ತದೆ. ನಾನೇನು ಮಾಡ್ಕೊಂಡು ಈಗ ಬಂದಾಗ ಕೆಲವು ಜನ ಮಧ್ಯದಲ್ಲಿ ಬಂದು ಏನಾದ್ರು ಕೇಳಿದಾಗ ಅವ್ರಿಗೆ ಕಾನೂನು ಸಲಹೆ ಅಂದ್ರೆ ನನ್ನ ಕೈಲಾದಂತ ತಿಳುವಳಿಕೆಗಳನ್ನ ಅವ್ರಿಗೆ ಹೇಳ್ಕೊಂಡು ಬರ್ತಾ ಇರ್ತೀನಿ. ಫೈನಲಿ ಯಾವುದೇ ಊರಿನ ಜನ ಆಗ್ಲಿ ಸ್ಪಂದಿಸ್ತಾ ಹೋಗ್ತೀನಿ. ನಮ್ ಕೈಲಾದಷ್ಟು ಖಂಡಿತ ನಾನು ನಮ್ಮ ಜನಾಂಗದಲ್ಲೇ ಇದ್ರು ಕೂಡ ನಾನು ಎಲ್ಲಾ ಜನಾಂಗದ ವಿಷಯದಲ್ಲೂ ನನ್ನ ಕೈಲಾದಷ್ಟು ನನ್ನ ಹತ್ರ ಬಂದಾಗ ನನ್ನ ಕೈಲಾದಷ್ಟು ನ್ಯಾಯನ
ಕೊಡ್ಸೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಮಾಡೂ ಇದ್ದೀನಿ. ಬಟ್ ಇದೇನಾಗ್ತಿದೆ ಅಂದ್ರೆ ಇವಾಗ ಕೆಲವ್ರು ಕಾಯಲ್ಲ ಸರ್. ಇವಾಗ ಏನ್ ಮಾಡ್ತಾರೆ ಕೆಲವರು, ಓದೆ ಕಣ ಹುಡಿಕೊಳ್ಳೋದೇ ಸಿಕ್ಲಿಲ್ಲ ಅಂತ ಬೈಕೊಳ್ಳೋರು ಇರ್ತಾರೆ. ನಮ್ಮವನು ಬಿದ್ದ ಕಣ ಏನ್ ಮಾಡ್ಲಿಲ್ಲ ಅನ್ನೋರು ಇರ್ತಾರೆ. ಬಟ್ ಅವ್ರು ಖಂಡಿತ ನಮ್ಮನ್ನ ಅವ್ರೇನಂದ್ರೆ ಇವಾಗ ನಾವು ಎಷ್ಟೋ ಜನ ಬಂದಿರ್ತಾರೆ, ನಮ್ಗೆ 10 ಕೈ ಇರಲ್ಲ. ನಾವೇನಾಗ್ತದೆ ಅಧಿಕಾರಿ ಇವತ್ತು ಸ್ಪಂದಿಸೋ ಇಲಾಖೆಗಳಲ್ಲೂ ಬೇಗ ನಮ್ಗೆ ಅಷ್ಟು ಸುಲಭನಾಗೆ ಇವನೇನಪ್ಪ ಎಲ್ಲದಕ್ಕೂ ಬರ್ತಾನೆ ಅನ್ನೋರು ಇರ್ತಾರೆ. ಬಟ್ ನಮ್ಗೆ ಏನ್ ಮಾಡೋದು, ಅರ್ಜಿ ಜನಕ್ಕೆ ಕೆಲಸ ಆಗ್ಬೇಕು, ನಾವು ಸ್ಪಂದಿಸ್ತೀವಿ. ಈಗ ಯಾರೋ ಒಬ್ಬ ಜನಪ್ರತಿ ಈಗಲೂ ಎಷ್ಟೋ ಜನ ನನ್ನ ವಾರ್ಡು ಅಂತಾರೆ. ಗೆಲ್ಲ ತಕ್ಕನೆ ವಾರ್ಡು ಸರ್. ಗೆದ್ದ ಮೇಲೆ ಯಾವ ವಾರ್ಡು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಅಧಿಕಾರ ಇಲ್ದಿದ್ರು ಓಡಾಡ್ಬೋದು, ಅಧಿಕಾರ ಇದ್ರೂ ಹೋರಾಟ ಮಾಡ್ಬೋದು. ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಬಟ್ ನಾನು ಆ ಒಂದು ನಿಯಮ ಇಟ್ಕೊಂಡು ನನ್ನ ಕೈಲಾದಷ್ಟು ನಾನು ಸ್ಪಂದಿಸ್ಕೊಂಡು ಬರ್ತಾ ಇದ್ದೀನಿ.